ಬರುತ್ತೆ. ಗದಗ ಕಡೆ. ಈ ಕಡೆ ಬಂದ್ರೆ ನಿಮಗೆ ವಿಜಯನಗರ ಜಿಲ್ಲೆ. ಇವತ್ತು ನೀರು ಕಡಿಮೆ ಇರೋದ್ರಿಂದ ಜನನೇ ಕೆಳಗಡೆ ಇಳಿದಿದ್ದಾರೆ ನೋಡಿ ಅಲ್ಲಿ, ಅಥವಾ ಈ ಪಕ್ಕದ ಹಳ್ಳಿಯವರೆಲ್ಲ ಮೀನು ಹಿಡಿತಾ ಇದಾರಲ್ಲ. ಅಪಾಯ ಇಂಥ ಟೈಮಲ್ಲಿ ಅಪಾಯಗಳು ಆಗುವಂಥದ್ದು ಜಾಸ್ತಿ. ನಾವು ಸಂಕ್ರಾಂತಿ ಸಂದರ್ಭದಲ್ಲಿ ಅಪ್ಪಾಜಿಯವರು ನಾವೆಲ್ಲ ಬಂಡಿ ಕಟ್ಕೊಂಡು ಅಲ್ಲಿ ಬಂದು ಒಳ್ಳೆ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗುವಂಥದ್ದಿತ್ತು. ತುಂಗಭದ್ರನೇ. ಹೌದು, ಹರಿಹರದಿಂದ ಹರಿದು ಬರ್ತದೆ. ಈ ಕಡೆ ನಮ್ಮ ಹರಪನಹಳ್ಳಿ ದಾಟಿ ಈ ಕಡೆ ಬರ್ತದೆ. ಹಡಗಲಿ ಪ್ರವೇಶ ಆದ್ಮೇಲೆ ಈ ಕಡೆ ಇಲ್ಲಿ ನಾವು ಡ್ಯಾಮ್ ಕಟ್ಟಿದೀವಿ. ಇದು ರಾಜವಾಳ ಅಂತ ಹೇಳಿ ಇಲ್ಲೊಂದು ಹಳ್ಳಿ ಇತ್ತು, ನಿಮಗೆ ಕಾಣ್ಬೋದು. ಆ ರಾಜವಾಳದ ಹತ್ರ ಇರ್ತಕ್ಕಂಥ ತುಂಗಭದ್ರಾ ನದಿಗೆ ಇಲ್ಲಿ ಒಂದು ಸೇತುವೆ ಮತ್ತೆ ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥದ್ದು. ಆ ಕಡೆ ಹೋದ್ರೆ ನಿಮಗೆ ಗದಗ ಜಿಲ್ಲೆ ಆರಂಭ ಆಗುತ್ತೆ. ಗದಗ ಕಡೆ. ಈ ಕಡೆ ಬಂದ್ರೆ ನಿಮಗೆ ವಿಜಯನಗರ ಜಿಲ್ಲೆ. ಅದ್ರ ಮಧ್ಯೆ ಇರ್ತಕ್ಕಂಥ ಇದು ಸೇತುವೆ. MP ಪ್ರಕಾಶ್ ಅವರ ಟೈಮಲ್ಲಿ ಇಲ್ಲಿ ಒಂದು ಸಣ್ಣ ಡ್ಯಾಮನ್ನು ಕಟ್ಟಿ ನಮ್ಮ ಹಡಗಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಹುಲಿಗುಡ್ಡದ ಏತ ನೀರಾವರಿ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೆಚ್ಚುವರಿ ಹಣವನ್ನು ಕೊಟ್ಟು ಇಲ್ಲಿ ಸಿಂಟಾಲೂರು ಅಂತೇಳಿ ಒಂದು ದೇವಸ್ಥಾನ ಇದೆ. ಸಿಂಟಾಲೂರು ದೇವಸ್ಥಾನ ಇದೆ. ಸಿಂಟಾಲೂರು ಗುಡ್ಡ ಅಂತೇಳಿ ಅಲ್ಲಿ ಒಂದು ಗುಡ್ಡದ ಮುಂದೆ ಅಲ್ಲಿದೆ, ಅದಕ್ಕೆ ದೇವಸ್ಥಾನ ಇದೆ. ಆ ಸಿಂಟಾಲೂರು ಹೆಸರಿಟ್ಟಿದ್ದು ಸಿಂಟಾಲೂರು ಏತ ನೀರಾವರಿ ಅಂತ ಚೇಂಜ್ ಮಾಡಿದ್ರು ಅವರು. ಅದೇ ಮೂಲ ಕಾರಣ MP ಪ್ರಕಾಶ್ ಅವರೇ. ಇಲ್ಲಿ ಯಾವಾಗಲೂ ನಾನು ಆಗ್ಲೇನೂ ಹೇಳಬೇಕಾದ್ರೆ MP ಪ್ರಕಾಶ್ ಅವರು 5 ವರ್ಷ ಗೆದ್ದಿರ್ತಿದ್ರು, ನೆಕ್ಸ್ಟ್ ಸೋಲ್ತಿರ್ತಿದ್ರು, ಮತ್ತೆ ಗೆದ್ದಿರ್ತಿದ್ರು, ಸೋಲ್ತಿದ್ರು. ಹಿಂಗಾದಾಗಿಂದ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳೆಲ್ಲ ಅನುದಾನ ಬಂದಿದ್ದು ಎಲ್ಲ ಅವ್ರ ಟೈಮಲ್ಲಿದ್ರು ಕೂಡ ಅದರ ಉದ್ಘಾಟನೆ ಬೇರೆ ಕಾಲದಲ್ಲಿ ಆಗ್ತಕ್ಕಂಥದ್ದು ಇದೆ. ಈಗ ನೀವು ಇಲ್ಲಿ ನೋಡಿದಾಗ ಬರ್ಬೇಕಾದ್ರೆ ಅಲ್ಲಿ ಚಂದ್ರನಾಯಕ್ ಅಂತೇಳಿ BJP ಇದಿತ್ತು. ಅಂದರೆ ಆಗಲೇ ಇದು ಮೀಸಲಾತಿ ಬಂದಿತ್ತು 2008ರಲ್ಲಿ ಮೀಸಲಾತಿ ಕ್ಷೇತ್ರ ಆಗ್ಬಿಡ್ತು 8ರಲ್ಲಿ. ಅವಾಗ MP ಪ್ರಕಾಶ್ ಅವರು ಹರಪನಹಳ್ಳಿಗೆ ಹೋಗಿ ನಿಂತ್ಕೊಂಡ್ರು. ಹರಪನಹಳ್ಳಿಯಲ್ಲಿ ಅವ್ರು ಸೋತರು. ಕರ್ಣಾಕರ್ ರೆಡ್ಡಿ ಅವರು ಗೆದ್ದಿದ್ದು. ಇಲ್ಲಿ BJP ಸರ್ಕಾರದವರು ಚಂದ್ರನಾಯಕ್ ಅಂತ ಬಂದರು, ಪರಮೇಶ್ವರ್ ನಾಯಕ್ ಅವರು ಸೋತರು. ಇಲ್ಲಿ ಕಾಂಗ್ರೆಸ್ ನಮ್ಮದು ಸೋಲ್ತು, ಅಪ್ಪಾಜಿನೂ ಸೋತರು, ಇವರು ಸೋತರು ಇಲ್ಲಿ. ಹಾಗಾಗಿ ಇಲ್ಲಿ BJP ಸರ್ಕಾರದವರು ಇದು ಉದ್ಘಾಟನೆ ಮಾಡಿದ್ದಾರೆ. ಆನಂದ್ ಸಿಂಗ್ ಅವರು, ಚಂದ್ರನಾಯಕ್ ಅವರೆಲ್ಲ ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಆದರೆ ಇದರ ಮೂಲ ಹಾಕ್ಕೊಂಡಿದ್ದು MP ಪ್ರಕಾಶ್ ಅವರು. ಆ ನಂತರದಲ್ಲಿ ಸಿಂಟಾಲೂರು ಏತ ನೀರಾವರಿ ಅಂತ ಮಾಡಿದಾಗ HK ಪಾಟೀಲ್ ಅವರು ಇದಕ್ಕೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಹೆಚ್ಚಿನ ಇದಕ್ಕೆ ಒತ್ತು ಕೊಟ್ಟಿದ್ದು MP ಪ್ರಕಾಶ್ ಅವರು. ಈಗ ನಾವು ಇಲ್ಲಿಗೆ ಹೋದರೆ ಇದಕ್ಕೆ ಎಮ್ಗಿ ಬ್ರಿಡ್ಜ್ ಅಂತಲೇ ಕರೀತಾರೆ. ಎಮ್ಗಿಗೆ ಹೋಗಿ ಸೇರುತ್ತೆ. ಎಮ್ಗಿ ಗ್ರಾಮ ಅದು. ಇದು ಸಿಂಟಾಲೂರು ಏತ ನೀರಾವರಿ ಯೋಜನೆ ಅಂತ ಈಗ ಕರೆಯೋದು ಇದೆ. ಬ್ರಿಡ್ಜ್. ಹೌದು. ಹೇಗೆ ಎಲ್ಲಿ ವರ್ಕ್ ಆಗುತ್ತೆ ಏತ ನೀರಾವರಿ ಅಂದ್ರೆ? ಅಲ್ಲ, ಈಗ ಇದನ್ನ ಏತ ನೀರಾವರಿ ಅಂತ ಕರೆದ್ರು, ಮಟ್ಟಿಗೆ ಫುಲ್ ಪ್ರಮಾಣದ ಇದೇನೆ. ಗೇಟ್ ಇದೆ, ಡ್ಯಾಮ್ ಇದೆ, ಗೇಟ್ ಇದಾವೆ, ಗೇಟ್ ತೆಗಿತಾರೆ, ಗೇಟ್ಗಳಿದೆ. ಹೌದೌದು. ನೀವು ಇದು ಇದೆಯಲ್ಲ ನಮ್ಮ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ಅದೇ ತರ. ಸೊ ಮೊದಲು ಇಲ್ಲಿ ನೀರು ನಿಲ್ಲಿಸ್ತಾರೆ, ಇದು ಹೆಚ್ಚಾದ್ರೆ ಆಮೇಲೆ ಮುಂದಕ್ಕೆ ಬಿಡ್ತಾರೆ. ಹೌದು. ಆಮೇಲೆ ಹಬ್ಬ ಹರಿದಿನ ಅಂತ ಎಲ್ಲ ಬಂದ್ರೆ ಅಲ್ಲಿ ನೀರು ಬಿಡಬೇಕು ಅಂದಾಗ ಇಲ್ಲಿ ನೀರು ಬಿಡ್ತಾರೆ. ಇಲ್ಲಿ ಇದೆ ಸಂಗ್ರಹ ಆಗಿರ್ತಕ್ಕಂಥ. ಆರಾಮ ನೀ ಆರಾಮ. ಈ ಕಡೆಯಿಂದ ಬಂದ್ರೆ ನಿಮಗೆ ಗೇಟ್ ಗೊತ್ತಾಗುತ್ತೆ, ನಿಂತಿದ್ದಾರೆ. ಅದಕ್ಕಿಂತ ಮುಂಚೆ ಅಲ್ಲಿ ಕುಡಿಯೋ ನೀರಿನ ಯೋಜನೆ ಮಾಡಿದ್ದಾರೆ ನೋಡಿ, ಅಲ್ಲಿ ಕಾಣಿಸುತ್ತೆ. ಅಲ್ಲಿಗೆ ಹಡಗಲಿಗೆ ಇದು ಮಾಡೋಕ್ಕೆ, ಡಂಪ್ ಮಾಡೋಕ್ಕೆ. ನೀವು ಬರಬೇಕಾದ್ರೆ ನೀವು ಒಂದು 100 ಬೆಡ್ ಹಾಸ್ಪಿಟಲ್ ನೋಡ್ಕೊಂಡ್ ಬಂದ್ರಿ ಅನ್ಸುತ್ತೆ. ಅದು MP ಪ್ರಕಾಶ್ ಅವ್ರ ಟೈಮಲ್ಲೇ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಬಂದ್ರೆ ನೀರು ಶುದ್ಧೀಕರಣ ಘಟಕ ಇತ್ತು. ಅದಾದ್ಮೇಲೆ ಇದು ಇಲ್ಲಿ ಗೇಟ್ಸ್ ಇದಾವೆ, ಗೇಟ್ ಇದಾವೆ. ಇದು ಆಗಸ್ಟ್ 15ರಲ್ಲಿ ಒಂದ್ಸತಿ ಎಲ್ಲ ಗೇಟ್ಗಳು ತೆಗಿತಾರೆ. ತುಂಬಾ ಅದ್ಭುತವಾಗಿ ಕಾಣ್ತಾ ಇರುತ್ತೆ. ಮಳೆಗಾಲ ಈ ವರ್ಷ ನಮಗಿನ ಸ್ಟಾರ್ಟ್ ಆಗಿಲ್ಲ. ಮಳೆಗಾಲ ಬಂದು ಇದು ಮಾಡಿದ್ರೆ, ಗೇಟ್ ಓಪನ್ ಮಾಡಿದ್ರೆ ಅದ್ಭುತವಾಗಿರುತ್ತೆ. ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಇವತ್ತು ನೀರು ಕಡಿಮೆ ಇರೋದ್ರಿಂದ ಜನನೇ ಕೆಳಗಡೆ ಇಳಿದಿದ್ದಾರೆ ನೋಡಿ. ಅಲ್ಲಿ ಬೇರೆ ಇವ್ರು ಇರ್ತಾರಲ್ಲ, ಅವರು ಕೂಡ ಬಂದು ಇದು ಮಾಡ್ತಾರೆ, ಪ್ರವಾಸಿಗಳು. ಅಥವಾ ಈ ಪಕ್ಕದ ಹಳ್ಳಿಯವರೆಲ್ಲ ಮೀನು ಹಿಡಿತಾ ಇದಾರಲ್ಲ, ಅಲ್ಲಿ ನೋಡಿ ಅಷ್ಟೊಂದು ಜನ ಬಂದಿದ್ದಾರೆ. ಅಪಾಯ ಇಂಥ ಟೈಮಲ್ಲಿ ಅಪಾಯಗಳು ಆಗುವಂಥದ್ದು ಜಾಸ್ತಿ, ಹೋಗ್ಬಿಡ್ತಾರೆ. ಈಗ ನೀರು ಕಡಿಮೆ ಇದೆ ಅನ್ಸುತ್ತೆ, ಹಂಗಾಗಿ ಅವ್ರು ಧೈರ್ಯವಾಗಿ ಬಂದಿದ್ದಾರೆ. ತೆಪ್ಪಗಳು ಅಷ್ಟೇ. ಅಲ್ಲಿ ಸಿಂಟಾಲೂರಿಗೆಲ್ಲ ಆ ಬೆಟ್ಟ ಆ ಕಡೆ, ಆ ಸಿಂಟಾಲೂರು ವೀರಭದ್ರ ಇದೆಲ್ಲ, ಅಲ್ಲಿಗೆ ದಾಟ್ತಾ ಇದ್ವಿ ನಾವು ತೆಪ್ಪದಲ್ಲಿ. ನಾವು ಸಂಕ್ರಾಂತಿ ಸಂದರ್ಭದಲ್ಲಿ ಅಪ್ಪಾಜಿಯವರು ನಾವೆಲ್ಲ ಬಂಡಿ ಕಟ್ಕೊಂಡು ಅಲ್ಲಿ ಬಂದು ಒಳ್ಳೆ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗುವಂಥದ್ದಿತ್ತು.
ಇದು ನಮ್ಮ ತಂದೆಯವ್ರ ಕನಸು ಕೂಡ, ಇದು ಆಗಬೇಕು ಅಂತ. ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲಿಂದ ಮುಂದೆ ಹೋದರೆ ಗೋಣಿ ಬಸವೇಶ್ವರ ಒಂದು ಗುಂಗುಳ ಊರು ಬರುತ್ತೆ. ಈ ಗುಡ್ಡದ ಸಾಲ ಯಾವ್ದು ಮೇಡಮ್? ಕಪ್ಪತ್ ಗುಡ್ಡ. ಕಪ್ಪದ ಗುಡ್ಡ. ಓಕೆ. ಗದಗಲ್ಲಿ ತುಂಬ ಹೋರಾಟಗಳು ಆದವು, ಗಣಿಗಾರಿಕೆ ಮಾಡಬಾರ್ದು ಅಂತ. ಇದು ಅಂದರೆ ತುಂಬ ಔಷಧಿ ಇರ್ತಕ್ಕಂಥ ಕಪ್ಪತ್ ಗುಡ್ಡ. ಆಮೇಲೆ ಹಲವಾರು ಸನ್ಯಾಸಿಗಳು ಎಲ್ಲ ಬಂದು ಅಲ್ಲಿ ತಪಸ್ ಮಾಡ್ತಾರೆ ಅನ್ನೋದೊಂದು ಪ್ರತೀತಿ ಇದೆ. ಮುಂಚೆ ಎಲ್ಲ ಕೆಲವರೆಲ್ಲ ಸನ್ಯಾಸಿಗಳು ರಸಸಿದ್ಧಿ ಮಾಡ್ತಾಯಿದ್ರು ಅಂತಲೂ ಇದೆ. ರಸಸಿದ್ಧಿ ಅಂದರೆ ಅದು ಪಾದರಸದಿಂದ ಯಾವುದಾದ್ರೂ ಲೋಹವನ್ನು ಮುಟ್ಟಿದರೆ ಅದು ಬಂಗಾರ ಆಗುತ್ತೆ ಅನ್ನೋದೊಂದು ಏನೋ ಪ್ರೊಸೆಸಿಂಗಲ್ಲಿ ಇದು ಮಾಡ್ತಾರೆ. ನಾವು ಮಾಗ್ಳಕ್ಕೆ ಹೋದರೆ ಅಲ್ಲಿ ಬಿಷ್ಟಪಯ್ಯ ಅಂತ ಇದೆ, ಅದೇ ಒಂದು ದೊಡ್ಡ ಕತೆ ಇದೆ. ಬಿಷ್ಟಪಯ್ಯಂದೇ ದೊಡ್ಡ ಕತೆ. ನೀವು ಗೋಪುರ ಇದೆಯಲ್ಲ, ಹೌದು, ಹಂಪೆನಲ್ಲಿ ಇದೆ. ಹೌದು ಹೌದು. ಇಲ್ಲಿ ಮಾಗ್ಳ ಈ ಕಡೆ ಬರುತ್ತೆ, ಆ ಕಡೆ ಬಿದ್ರಳ್ಳಿ, ನಮ್ಮ ಗದಗಿಗೆ ಸಂಬಂಧಪಟ್ಟಂಗೆ ಬಿದ್ರಳ್ಳಿ, ವಿಠಲಾಪುರ ಅಂತೆಲ್ಲ ಬರ್ತವೆ. ಅವರು ಬಿಷ್ಟಪಯ್ಯ ಅವರು ನೀವೇನು ಹೇಳಿದ್ರಲ್ಲ ಗೋಪುರ, ಅದು ವಿರೂಪಾಕ್ಷನ ದೇವಸ್ಥಾನದಲ್ಲಿ ಒಂದು ಭಾಗದಲ್ಲಿ ಬಿಷ್ಟಪಯ್ಯನ ಗೋಪುರ ಇದೆ. ಆ ಗೋಪುರ ಅಂದರೆ ಇವರು ವಿಜಯನಗರದ ಅವನತಿ ನಂತರ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಬಿಷ್ಟಪಯ್ಯ. ಅವ್ರು ಏನು ಮಾಡ್ತಾರೆ ನಂತರ ಅವ್ರು ಈ ಕಡೆ ಎಲ್ಲ ಬಂದಾಗ ಅದೆಲ್ಲ ನಾಶ ಆದಮೇಲೆ ಮತ್ತೆ ರಿನೋವೇಟ್ ಮಾಡ್ತಾ ಹೋಗ್ತಾರಲ್ಲ, ಆ ಗೋಪುರ ಮಾಡ್ಬೇಕಂತಾದಾಗ ಅದು ಗೋಪುರ ಬೀಳ್ತಾ ಹೋಗುತ್ತಂತೆ. ಹೋದಾಗ ಏನು ಅಂತ ಕೇಳಿದಾಗ ಅವ್ರಿಗೆ ನಿಮ್ಮ ಮನೆಯಿಂದ ಯಾರನ್ನಾದರೂ ಗರ್ಭಿಣಿ ಹೆಂಗಸನ್ನು ಬಲಿ ಕೊಡಬೇಕು ಅಂತ ಕೇಳಿದಾಗ ಅವ್ರು ಹೆಂಡ್ತಿನೋ ಅಥವಾ ಸೊಸೆನೋ ಅವರು ಅಲ್ಲಿ ಬಲಿ ಕೊಟ್ಟರು ಅಂತ ಒಂದು ಐತಿಹ್ಯ ಇದೆ. ಆ ವ್ಯಕ್ತಿ ಏನು ಬಿಷ್ಟಪಯ್ಯ ಅನ್ನೋ ವ್ಯಕ್ತಿ ನಮ್ಮ ಹಡಗಲಿಯ ಸೋಗಿಯಲ್ಲಿ ಹುಟ್ಟಿದವರು. ಸೋಗಿ ಗ್ರಾಮದಲ್ಲಿ ಈಗಲೂ ಕೂಡ ಬಿಷ್ಟಪಯ್ಯನ ಲಿಂಗ ಅಂತ ಎಲ್ಲ ಇದ್ದಾವೆ. ಅವರು ಅಲ್ಲಿ ಎಲ್ಲ ಮುಗಿದ್ಮೇಲೆ ಇಲ್ಲಿ ಒಂದು ಮಾಗ್ಳ ಅಂತ ಹೇಳಿದ್ನಲ್ಲ, ಮಾಗಳದ ಹತ್ರ ರಂಗಾಪುರ ಅಂತ ಇದೆ. ಆ ರಂಗಾಪುರಕ್ಕೆ ಬಂದು ಅಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಇದ್ದ ಅವರು ಅಲ್ಲಿಂದ ತೆಪ್ಪದಲ್ಲಿ ಆ ಕಡೆ ವಿಠಲಾಪುರಕ್ಕೆ ಹೋಗಿ, ವಿಠಲಾಪುರದಲ್ಲಿ ಅವ್ರ ವಂಶಸ್ಥರು ಈಗಲೂ ಇದ್ದಾರೆ. ಅವ್ರ ಹತ್ರ ಒಂದು ಇಷ್ಟತ್ರ ಲಿಂಗು ಇದೆ, ಪಂಚಲೋಹದ ಏನೋ ಇರಬೇಕಾಗ್ತದೆ. ಅದರಲ್ಲಿ ಒಂದು ಸರ್ತಿ ಪಾದರಸ ಹೊರಗೆ ಬಂದಿತ್ತು ಅಂತ ಹೇಳ್ತಾರೆ. ಅಲ್ಲಿ ಬಿಷ್ಟಪಯ್ಯನ ಮೂರ್ತಿನೂ ಇದೆ, ವಿಠಲನ ಮೂರ್ತಿನೂ ಇದೆ. ಆ ಊರಿಗೆ ವಿಠಲಾಪುರ ಅಂತ ಕರೀತಾರೆ. ಇವರು ಅಲ್ಲಿಂದ ಹೋಗಿ ಅಲ್ಲಿ ವಾಸ ಮಾಡಿದ್ದು. ಅವ್ರ ವಂಶಜರೆಲ್ಲ ಮೂರೇ ಹೆಸರು ಇಟ್ಕೊಳ್ಳೋದು, ಬಿಷ್ಟಪಯ್ಯ, ಶಿವಪ್ಪಯ್ಯ ಮತ್ತು ಇನ್ನೊಂದು ಹೆಸರು. ಅವ್ರಿಗೆಲ್ಲ ಮಹಾಪುರುಷ ಬಿಷ್ಟಪಯ್ಯ ಅಂತ ಕರೀತಾರೆ. ಅವ್ರದ್ದು ದಾಖಲಾತಿಗಳೆಲ್ಲ ಇದಾವೆ ಅವ್ರ ಹತ್ರ. ತುಂಬ ಹಳೇ ಮನೆ ಇತ್ತು, ಈಗ ಹಳೆ ಮನೆ ಬಿದ್ದೋಗಿದೆ. ನಮ್ಮ ಮಾಗ್ಳ ಮುಳುಗಡೆ ಆಗಿದೆ, ನಮ್ಮ ತಂದೆಯ ತಾಯಿ ಊರದು ಮಾಗ್ಳ. ಅದನ್ನು ದಾಟಿದರೆ ಬಿಷ್ಟಪಯ್ಯಂದು ಕಥೆಗಳಿದೆ. ಇವರು ವಸುಂಧರ ದೇಸಾಯಿ ಅಂತ ಅವರು ಫ್ಯಾಮಿಲಿಯವರೇ. ಅವರು ಆ ಅಮ್ಮ ತುಂಬ ಕೆಲಸ ಮಾಡಿದ್ದಾರೆ ಅವರು ಇದ್ರ ಬಗ್ಗೆ. ಇಲ್ಲಿಂದ ಕೆಳಗಡೆ ಹೋದ್ರೆ ಮೊದಲಘಟ್ಟ ಅಂತ ತುಂಗಭದ್ರನೇ. ಹೌದು, ಹರಿಹರದಿಂದ ಹರಿದು ಬರ್ತದೆ. ಈ ಕಡೆ ನಮ್ಮ ಹರಪನಹಳ್ಳಿ ದಾಟಿ ಈ ಕಡೆ ಬರ್ತದೆ. ಹಡಗಲಿ ಪ್ರವೇಶ ಆದಮೇಲೆ ಈ ಕಡೆ ಇಲ್ಲಿ ನಾವು ಡ್ಯಾಮ್ ಕಟ್ಟಿದ್ದೀವಿ. ಡ್ಯಾಮಿಂದ ಮುಂದೆ ನಾವು ಇದಕ್ಕೆ ಹೋಗೋಣ, ಮೊದಲಘಟ್ಟಕ್ಕೆ ಹೋಗೋಣ. ಈಗ ನಿಮಗೆ ಹೇಳ್ತೀನಿ, ಮೊದಲಘಟ್ಟದಲ್ಲೇ ಈ ವಿಜಯನಗರ ಕಾಲಕ್ಕೆ ನಾವು ಮುಂಚೆನೇ ಅಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಅವ್ರಿಗೆ ಯೋಚನೆ ಇದ್ದಿದ್ದು. ಮೊದಲಘಟ್ಟ ಅಂತೇಳಿ ಅಲ್ಲಿ ಕಟ್ಟಿ ನದಿಗೆ ಅದು ಮೊದಲಘಟ್ಟ ಅಂತ, ಮೊದಲ ಘಟ್ಟ ಅಂತ ಹೇಳ್ತಾರೆ ಯಾವಾಗಲೂ. ಅದ್ರ ಹೆಸರು ಮೊದಲಘಟ್ಟನೇ. ಅಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ, ಒಂದು ಈಗ ಬ್ರಿಡ್ಜ್ ಕಟ್ಟಿದ್ದೀವಿ. ಮಳೆಗಾಲದಲ್ಲಿ ತುಂಬುತ್ತೆ, ಬೇಸಿಗೆಯಲ್ಲಿ ಉಪಯೋಗ ಆಗುತ್ತೆ ಅಂತ ತುಂಬ ಜನಕ್ಕೆ ನೀರಾವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದಾದಮೇಲೆ ಅಂತೂ ಎಷ್ಟೋ ಜನದ ಮನೆಯಲ್ಲಿ ಅಪ್ಪಾಜಿಯವ್ರ ಫೋಟೋ ಇಟ್ಕೊಂಡಿದ್ದಾರೆ. ಆ ಪುಣ್ಯಾತ್ಮ ಇಲ್ಲಿ ಮಾಡಿದಕ್ಕೆ ನಮಗೆ ನೀರಾವರಿ ಇದೆ ಅಂತ ಹೇಳಿದ್ನಲ್ಲಿ. ಇಲ್ಲೆಲ್ಲ ಬಂಜರು ಭೂಮಿನ ಈಗ ನೀವು ಬಂದಾಗ ನೋಡಿದ್ರೆ ನೆಲ್ಲು ಸ್ವಲ್ಪ ಎತ್ತರದ ಪ್ರದೇಶ. ಹೌದು, ಅಲ್ಲ ಅದಕ್ಕೆ ಅವರು ಇದಕ್ಕೆ ಹುಲಿಗುಡ್ಡಕ್ಕೆ ಎತ್ತಿ ಇದು ಮಾಡಬೇಕು ಅಂತ ಅವಾಗ ಇಲ್ಲಿಂದ ಲಿಫ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ನಿಮ್ಗೆ ಅಲ್ಲಿ ಕಾಲುವೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಗುಂಡಿ ಮಾಡಿ ನೀರು ನಿಲ್ಲಿಸಿ ಅಲ್ಲಿ ಕಾಲುವೆಯಿಂದ ಹೋಗುತ್ತೆ. ಕಾಲುವೆ ತುಂಬಾ ಒಳಗಡೆ ಮಾಡಿದ್ದಾರೆ, ತುಂಬಾ ಡೀಪ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ ಕಾಲುವೆನ. ನಿಂತ್ಕೊಂಡ್ರೆ ನಿಮಗೆ ಆ ಕಡೆ ಹೋಗುತ್ತೆ. ಅದು ಲಾಸ್ಟ್ ಹಳ್ಳಿ ತನಕ ಒಳಗುಂದಿ ಆ ಕಡೆ ಮುಂದೆ ಎಲ್ಲ ಹೋಗ್ಬೇಕಂತಾನೆ ಇದು ಪ್ಲಾನ್ ಮಾಡಿದ್ದು. ಯಾಕೋ ಒಳಗುಂದಿ ತನಕ ಏನೋ ನೀರು ಮುಟ್ಟಿಲ್ಲ ಅಂತಾರೆ. ಅದು ಮಧ್ಯದಲ್ಲಿ ರೈತರು ಏನು ಮಾಡ್ತಾರೆ, ಮೋಟ್ರ್ ಹಚ್ಕೊಂಡು ತಕೊಂಡ್ಬಿಡ್ತಾರೆ ಅಥವಾ ಅಲ್ಲಿ ಇದು ಓಪನ್ ಮಾಡಿಬಿಡ್ತಾರೆ. ಅದೇ ಥರ ಇಲ್ಲೇ ರಾಜವಾಳದಲ್ಲೇ ಇಲ್ಲಿಂದ ಲಿಫ್ಟ್ ಮಾಡಿ ಆ ಹಗರಿ ಬೊಮ್ಮನಹಳ್ಳಿಗೆ ಭೀಮಾನಾಯಕ್ ಅವರು ಮಾಲ್ವಿ ಡ್ಯಾಮ್ ತುಂಬಿಸೋ ಯೋಜನೆ ಮಾಡಿಕೊಂಡ್ರು. ಮನೆ ಇವರು ಇದ್ದಾಗ ಏನು BJP ಸರ್ಕಾರ ಇದ್ದಾಗ ಇಲ್ಲಿ ರಾಜವಾಳದಿಂದ ಅವರು ನೀರನ್ನ ಲಿಫ್ಟ್ ಮಾಡಿ ಮಾಲ್ವಿ ಡ್ಯಾಮ್ನ ತುಂಬಿಸ್ತಾರೆ. ಹೌದು, ಅದೊಂದು ಪ್ರಾಜೆಕ್ಟ್ ಮಾಡ್ತಾರೆ. ಹಗರಿ ನದಿ ಅದು. ನೀರಿಲ್ಲದೆ ಜೀವನ ಇಲ್ಲ.
ನೀರಿನ ಹತ್ರನೇ ನಿನಗೆ ನಾಗರಿಕತೆ ಕಾಣೋದು. ಅದೇ ನಾಗರಿಕತೆ ಅಂದಿದ್ದಕ್ಕೆ ನೆನಪಾಯಿತು. ಆ ಭಾಗದಲ್ಲಿ ಇದು ಡ್ಯಾಮ್ ಆಗೋಕ್ಕಿಂತ ಮುಂಚೆ ಅಲ್ಲೆಲ್ಲೋ ಕೆಳಗಡೆ ಒಂದು 150 ಕಲ್ಗೋರಿಗಳಿದ್ವು, ಬೃಹತ್ ಶಿಲಾಯುಗದ, ಅಂದರೆ ಲೋಹ ಯುಗದ್ದು. ಆ ಸುಂದರವರು ತಮ್ಮ ಒಂದು ಬುಕ್ಕಲ್ಲಿ ಅದನ್ನು ಮೆನ್ಷನ್ ಮಾಡ್ತಾರೆ ಇದೇ ದಡದಲ್ಲಿ. ಈಗ ಇದು ಡ್ಯಾಮ್ ಕಟ್ಟಿದ ಮೇಲೆ ಏನಾಗಿದೆ ನನಗೆ ಗೊತ್ತಾಗ್ತಿಲ್ಲ, ಅದು ಎಲ್ಲಿದೆ ಅಂತ ನನಗೂ ಇದಾಗ್ತಿಲ್ಲ. ಬಂದು ನಾನು ನೋಡಿದ್ದೆ 100-150 ಕಲ್ಗೋರಿಗಳಿದ್ವು, ಬೃಹತ್ ಶಿಲಾಯುಗದ ಕಲ್ಗೋರಿಗಳು. ಹೀಗೆ ಕಟ್ಟಿ ಅದ್ರ ಸುತ್ತ ಕಲ್ಲಿಟ್ಟು ಆ ಥರದ್ದು ಅಷ್ಟು ದೊಡ್ಡದಲ್ಲ, ಇದು ನೆಲದಲ್ಲೇ ಇದ್ದಿದ್ದು. ಅದೇ ಇದು ಕಾಣ್ತಿತ್ತು. ಬೆಣ್ಕಲ್ದಂದ್ರೆ ದೊಡ್ಡ ದೊಡ್ಡದಾಗಿ ಕಲ್ಲು ನಿಂತಿರೋದು ಎಲ್ಲ ಆಗಿದೆ. ಆಮೇಲೆ ಅಲ್ಲಿ ಜನ ಹೋಗಿ ತಲುಪಕ್ಕೆ ಆಗಲ್ಲ, ಅದೇನಾದ್ರು ಕೆಳಗಿತ್ತಂದ್ರೆ ಆ ಕಲ್ಲುಗಳನ್ನೆಲ್ಲ ಮನೆಗೆ ಸಾಗಿಸ್ಬಿಡೋರು. ಇಲ್ಲಿ ಇದು ಕೆಳಗಡೆನೇ ಇತ್ತು. ಮೇ ಬಿ ಇದೆಲ್ಲ ಡೆವಲಪ್ ಆದಾಗ, ಆಧುನಿಕತೆ ಬಂದಾಗ ಕೆಲವೊಂದು ಸಂಸ್ಕೃತಿಗಳು ಹೋಗ್ಬಿಡ್ತಾವಲ್ಲ, ಆ ರೀತಿಯಲ್ಲಿ ಅದು ಹೊರಟೋಗಿದೆ ಅನ್ಸುತ್ತೆ. ಪ್ರಕಾಶ್ ಅವ್ರ ಕನಸು ಲಕ್ಷಾಂತರ ಜನಕ್ಕೆ ನೀರು ಇವತ್ತು. ಹೌದು. ಇಲ್ಲಿನೇ ಒಂದು ಅಲ್ಲಿಪುರ ಅಂತ ಇದೆ. ಅಲ್ಲಿಪುರದಲ್ಲಿ ನಮಗೆ ಇದು ಸಿಕ್ಕಿತ್ತು, ಶಿಲಾಯುಗದ ಮಡಿಕೆ ಸಿಕ್ಕಿತ್ತು. ಮಡಿಕೆ ಒಳಗೆಲ್ಲ ಸಣ್ಣ ಸಣ್ಣ ತುಂಡುಗಳು ಎಲ್ಲ ಅಲ್ಲಿ ಬಿದ್ದು ಹೋಗಿತ್ತು. ಅವನ್ನೆಲ್ಲ ನೋಡ್ಕೊಂಡ್ಬಂದೆ. ಅಲ್ಲಿನೂ ದೇವಸ್ಥಾನ ಶಾಸನ ಎಲ್ಲ ಇದೆ. ಮಾಗಳದಲ್ಲಿ ದೇವಸ್ಥಾನ ಶಾಸನ. ಇದು ಇಡೀ ಉದ್ದಕ್ಕೆ ನೀವು ಈ ಕಡೆ ನೋಡಿ ಅಥವಾ ಆ ಕಡೆ ನೋಡಿ ಕಲ್ಯಾಣಿ ಚಾಲುಕ್ಯರ ದೇವಾಲಯಗಳು ಭಾಳ ಕಾಣ್ತವೆ. ಆಡಳಿತಕ್ಕೆ ಒಳಪಟ್ಟದ ಜಾಗದಲ್ಲಿ ಕಲ್ಯಾಣನೇ ಅವರು. ಅಂದರೆ ಅವರು ಬೇರೆ ಬೇರೆ, ನಾನು ಹೇಳಿದ್ನಲ್ಲ, ಬೇರೆ ಬೇರೆ. ಈಗ ನೊಳಂಬವಾಡಿ, ಈಗ ನಿಮ್ಮ ಕಡೆ ಅಂದರೆ ಗಂಗವಾಡಿ ಅಂತ ಬರ್ತದೆ, ಇಲ್ಲಿ ನೊಳಂಬವಾಡಿ. ನೊಳಂಬವಾಡಿ 32,000 ಅಂದರೆ ಮೇ ಬಿ 32,000 ಹಳ್ಳಿಗಳು ಇರ್ಬೋದು, ಪ್ರದೇಶ ಇರ್ಬೋದು, ಗೊತ್ತಿಲ್ಲ. ಉಚ್ಚಂಗಿದುರ್ಗದಲ್ಲಿ ಅವರು ಪಾಂಡ್ಯರು, ಪಲ್ಲವರು, ಅದಕ್ಕಿಂತ ಮುಂಚೆ ಪಲ್ಲವರು. ಒಂದು ಕಡೆ ಕದಂಬರ ವಂಶದಲ್ಲಿ ಇಬ್ಬರು ಇದ್ದಾಗ ಒಬ್ಬ ಇಲ್ಲಿ ಬಂದು ಉಚ್ಚಂಗಿದುರ್ಗದಲ್ಲಿ ಆಳ್ವಿಕೆ ಮಾಡ್ದ ಅಂತ ಹೇಳ್ತಾರೆ. ಅದೇ ಕದಂಬರ ಕುರುಹುಗಳು ಇದ್ದಾವೆ ಇಲ್ಲೆಲ್ಲ, ರಾಷ್ಟ್ರಕೂಟರು ಇದ್ದಾವೆ. ತುಂಬ ಇದು ಐತಿಹಾಸಿಕವಾಗಿ ಕೂಡ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಊರುಗಳಿವೆಲ್ಲ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಸಮೃದ್ಧವಾದಂಥ ಬಾಳೆ ತೋಟ. ಸ್ನೇಹಿತರೆ, ನೀವು ಮಣ್ಣನ್ನು ಗಮನಿಸ್ಬೋದು. ಮಣ್ಣು ನೋಡಿ, ಪೂರ್ತಿ ಇದು ಕಲ್ಲು ಹೆಚ್ಚಿರುವಂಥ ಮಣ್ಣಿದು. ಅಂದರೆ ಒಂದು ರೀತಿ ಕಬ್ಬಿಣದ ಅದಿರಿರುವಂಥ ಮಣ್ಣಿದು. ನೀವು ಗಮನಿಸಿದ್ರೆ ಈ ಹೊಸಪೇಟೆ ಮೈನ್ಸು, ಸಂಡೂರು ಮೈನ್ಸಲ್ಲಿ ಸಿಗುತ್ತಲ್ಲ, ಆ ಥರದ ಮಣ್ಣಿದು. ಯಾಕೆ ಗೊತ್ತಾ ಸ್ನೇಹಿತರೆ, ನೋಡಿ ಅಲ್ಲಿ ಎದುರುಗಡೆ ನೋಡಿ, ಇಲ್ಲಿ ಕಪ್ಪತ್ತ ಗುಡ್ಡದ ಸಾಲದು. ಕಪ್ಪತ್ತ ಗುಡ್ಡ ಕಾಣ್ತಿದೆ, ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡ. ಇದೆಲ್ಲವೂ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರನ್ನು ತುಂಬಿಕೊಂಡಿರುವಂಥವು ಸ್ನೇಹಿತರಲ್ಲಿ. ಆ ಕಾರಣಕ್ಕೆ ಈ ಮಣ್ಣು ಕೂಡ ಅದೇ ರೀತಿ ಇದೆ. ಆದರೆ ನಾನು ಹೇಳಕ್ಕೆ ಬಂದಿರೋದು ಅದೆಲ್ಲ ವಿಚಾರ ಸ್ನೇಹಿತರೆ. MP ಪ್ರಕಾಶ್ ಅವರ ದೂರದೃಷ್ಟಿತ್ವದ ಫಲವಾಗಿ ರೂಪುಗೊಂಡಂತಹ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಇದೆಯಲ್ಲ, ಅದರ ಫಲಶ್ರುತಿ ಇದು. ಅಂದರೆ ಅವರ ಸಕ್ಸಸ್ ಸ್ಟೋರಿ ಇದು ಸ್ನೇಹಿತರೆ. ಒಂದು ಕಾಲದಲ್ಲಿ ಮೆಕ್ಕೆಜೋಳ, ಗೋಧಿ ಇತ್ಯಾದಿ ಒಣ ಬೇಸಾಯದ ಬೆಳೆಗಳನ್ನು ಮಾಡ್ತಿದ್ದಂಥ ಈ ಭಾಗದ ರೈತರು ಜನ ಈಗ ನೋಡಿ, ಬಾಳೆಗೆ ನೀರು ಬೇಕೇ ಬೇಕು, ನೀರಾವರಿ ಬೆಳೆ. ಬಾಳೆಯನ್ನು ಸಮೃದ್ಧವಾಗಿ ಅದು ಈ ಕಲ್ಲು ಮಣ್ಣಲ್ಲಿ ಬೆಳೀತಿದ್ದಾರೆ. ಜೊತೆಗೆ ನೋಡಿ ಈ ಕಡೆ ಭತ್ತ, ಅದನ್ನ ನೆಲ್ಲು ಅದನ್ನು ಬೆಳೆದೀಗ ಕಟಾವು ಮಾಡ್ಕೊಂಡಿದ್ದಾರೆ. ಈಗ 2ನೇ ಬೆಳೆಗೆ ತಯಾರಾಗ್ತಿದ್ದಾರೆ. ಆ ಕಡೆ ಇನ್ನೊಬ್ಬರು ತೋಟ ಮಾಡಿದ್ದಾರೆ, ತೆಂಗಿನ ತೋಟ. ಅಲ್ಲಿ ಸಮೃದ್ಧವಾದ ಇನ್ನೊಂದು ಬಾಳೆಹಣ್ಣಿನ ತೋಟ ಕಾಣ್ತಿದೆ. ಈ ಕಡೆ ನೋಡಿ, ಈ ಥರ ತೋಟಗಳು, ಈ ಹೊಲಗಳಾಗಿದ್ದಂಥವು ಆರ್ಥಿಕವಾಗಿ ಹೆಚ್ಚು ಹಣ ತಂದು ಕೊಡುವಂಥ ತೋಟಗಳಾಗಿದ್ದಾವೆ. ರೈತರ ಬದುಕು ಹಸನಾಗೋ ಕಡೆ ಸಾಗ್ತಾ ಇದೆ. ಆದರೆ ಒಂದು ನೀರಾವರಿ ಯೋಜನೆ ಮಾಡಿದ್ರೆ ಒಬ್ಬ ರಾಜಕೀಯ ನಾಯಕ, ಮುತ್ಸದ್ದಿ ಅಥವಾ ನಮ್ಮ ನಾಳುವವರು ಹೇಗೆಲ್ಲ ಅದು ಫಲ ಕೊಡ್ತಾ ಹೋಗುತ್ತೆ, ಹೇಗೆ ಜನರ ಬದುಕನ್ನು ಬದಲಾಯಿಸ್ತಾ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ, ಸಾಕ್ಷಿ, ಕಣ್ಣಾರೆ ಸಾಕ್ಷಿ ಇದು. ನೀರು ಜೀವಜಲ, ಬೇಕೇ ಬೇಕು. ಕೃಷಿಗೂ ಬೇಕು, ಮನುಷ್ಯರಿಗೂ ಬೇಕು, ಪ್ರಾಣಿಗಳಿಗೂ ಬೇಕು. ಕೃಷಿಗೆ ಹೆಚ್ಚು ಸಿಕ್ಕಾಗ ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೆಯೋಕ್ಕಾಗುತ್ತೆ, ರೈತರ ಬದುಕು ಹಸನಾಗುತ್ತೆ. ಆ ಕೆಲಸ ಇಲ್ಲಿ ನಡೀತಾ ಇದೆ. ಇದು ಸಿಂಗಟಾಲೂರು ಏತ ನೀರಾವರಿಯ ಒಂದು ಫಲಶ್ರುತಿ. ನಮ್ಮ MP ಪ್ರಕಾಶ್ ಅವರ ದೂರದೃಷ್ಟಿತ್ವದ ಫಲವಾಗಿ ರೂಪುಗೊಂಡಂಥ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಹೂವಿನಡಗಲಿ ಮತ್ತು ಗದಗ ಮಧ್ಯದಲ್ಲಿರುವಂಥ ಪ್ರಾಜೆಕ್ಟ್ ಅದು. ಹಾಗಾಗಿ ಮುಂದೆ ಬನ್ನಿ, ನಾವು ಇನ್ನೊಂದು ಬ್ರಿಡ್ಜ್ ನೋಡೋಣಂತೆ. ಇದು ತುಂಗಭದ್ರಾ ಡ್ಯಾಮ್ಗೆ ಇಲ್ಲಿ ಒಂದು ಸೇತುವೆಯನ್ನು ಕಟ್ಟಿರ್ತಕ್ಕಂಥದ್ದು. ಮುಂಚೆ ಹಡಗಲಿ ತಾಲೂಕಿಗೆ ಮತ್ತು ಮುಂಡ್ರಿಗಿ ತಾಲೂಕಿಗೆ ಮಧ್ಯದಲ್ಲಿ ಏನು ಇದು ಸೇತುವೆ ಇರಲಿಲ್ಲ, ಕನೆಕ್ಷನ್ ಇರಲಿಲ್ಲ. ಆ ಕಡೆ ಮುಂಡ್ರಿಗಿ ಬರುತ್ತೆ ಹೋದ್ರೆ, ಆ ಕಡೆ ಮುಂಡ್ರಿಗಿ ನದಿ, ನಾವು ನಿಂತಿರೋದು ಹೂವಿನಡಗಲಿ ಈ ಕಡೆ. ಹೌದು. ಈ ಜಾಗದಲ್ಲಿ ನಾವು ಅವಾಗ ಗದಗ, ಹುಬ್ಳಿ ಮತ್ತೆ ಬೆಳಗಾವಿ ಅಲ್ಲೆಲ್ಲ ಹೋಗ್ಬೇಕು, ಬಾಗಲಕೋಟೆಗೆಲ್ಲ ಹೋಗ್ಬೇಕಂದ್ರೆ ತೆಪ್ಪದಿಂದ ಹೋಗ್ಬೇಕಾಗಿತ್ತು. ಇದು ದಾಟಿದ್ರೆ ಆ ಕಡೆ ಬಸ್ಗಳು ಬರ್ತಾ ಇದ್ವು, ಮುಂಡ್ರಿಗಿ ಬಸ್ಗಳು, ಹತ್ಬಿಟ್ಟು ಹೋಗ್ಬೇಕಾಗಿತ್ತು. ಇಲ್ಲ ಅಂದ್ರೆ ಆ ಕಡೆ ಗುತ್ಲಾ, ಹಾವೇರಿ ಗುತ್ಲಾ ಹಂಗೆ ಹೋಗ್ಬೇಕಾಗಿತ್ತು, ಮೋಟೆಬೆನ್ನೂರು ಹಂಗೆ ಹೋಗ್ಬೇಕಾಗಿತ್ತು, ಇಲ್ಲ ಹರಿಹರಕ್ಕೆ ಹೋಗಿ ಹೋಗ್ಬೇಕಾಗಿತ್ತು. ಹಾಗಾಗಿ MP ಪ್ರಕಾಶ್ ಅವರು ಇದ್ದಾಗ ಆ ಕಡೆ SS ಪಾಟೀಲ್ ಅವರು ಅಲ್ಲಿ MLA ಇದ್ರು. ಇಬ್ಬರು ಸೇರ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು
ಸೇತುವೆ ಮಾಡೋಣ ಅಂತೇಳಿ ಇಲ್ಲಿ ನೋಡ್ಬೋದು ನೀವು, ಅಡಿಗಲ್ಲಿದೆ ಹಾಕಿದ್ದಾರೆ 97ರಲ್ಲಿ. ಒಂದ್ಸಲ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ಬೋದು, ಮೇಡಮ್ ಹೇಳ್ತಿದ್ದ ಹಾಗೆ ನೋಡಿ, 2 ತಾಲೂಕುಗಳ ಶಾಸಕರ ಜಂಟಿ ಒಪ್ಪಂದದ ಮೇರೆಗೆ ಅವರಿಬ್ಬರು ಶಾಸಕರು ನೋಡಿ, ಒಬ್ಬರು SS ಪಾಟೀಲ್ರು, ಅವರು ಮುಂಡ್ರಗಿಯ ಶಾಸಕರು, ಗದಗ ಭಾಗದ ಶಾಸಕರಾಗಿದ್ದಂಥವ್ರು ಎಸ್ ಪಾಟೀಲ್ರು. ಅವಾಗ ಜನತಾ ಸರ್ಕಾರ ಇತ್ತು, ಸರ್ಕಾರ ನೋಡಿ, ನಮ್ಮ ಸನ್ಮಾನ್ಯ JH ಪಾಟೀಲ್ರು ಅವಾಗ ಮುಖ್ಯಮಂತ್ರಿಗಳು, HD ದೇವೇಗೌಡರು ಪ್ರಧಾನಮಂತ್ರಿಗಳಾಗ 12 ಜನವರಿ 97ನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈವೆಂಟ್ ಅಂದರೆ, ದೇವೇಗೌಡರು ಪ್ರಧಾನಮಂತ್ರಿಗಳು, JH ಪಾಟೀಲ್ ಮುಖ್ಯಮಂತ್ರಿಗಳು, SR ಬೊಮ್ಮಾಯಿ ನೀರಾವರಿ ಸಚಿವರು, MP ಪ್ರಕಾಶ್ ಅವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿಗಳು, SS ಪಾಟೀಲ್ರು ಸಹಕಾರ ಮಂತ್ರಿಗಳು, ಅಂದರೆ ಜನತಾ ಗೌರ್ಮೆಂಟ್ ಇದ್ದ ಟೈಮ್ ಅದು. CM ಉದಾಸಿ ಲೋಕೋಪಯೋಗಿ ಸಚಿವರಿದ್ದರು. SS ಪಾಟೀಲ್ರು ಮತ್ತು ಈ ಭಾಗದ ಶಾಸಕರಾದ MP ಪ್ರಕಾಶ್ ಅವರು ಇಬ್ಬರು ಸೇರಿ ಮಾತುಕತೆ ನಡೆಸಿ, ಈ ನದಿ ಇದೆಯಲ್ಲ ಯಾವುದೋ ತುಂಗಭದ್ರಾ ನದಿ, ಅದು ಈ ಕಡೆ ಹೂವಿನಡಗಲಿ ತಾಲೂಕು, ಆ ಕಡೆ ಮುಂಡ್ರಗಿ ತಾಲೂಕನ್ನು ಬೇರೆ ಮಾಡಿದ್ದೆ, ನಾವು ತೆಪ್ಪದ ಮೂಲಕ ಓಡಾಡಬೇಕಾಗಿದೆ, ನಾವು ಒಂದು ಬ್ರಿಡ್ಜ್ ಮಾಡಿದ್ದೆ ಆಯಿತು ಅಂತಂದರೆ ತುಂಬ ಹತ್ತಿರ ಆಗುತ್ತೆ ನಮಗೆ ಗದಗ, ಮುಂದೆ ಅದು ಹುಬ್ಳಿ, ಧಾರವಾಡ, ನರಗುಂದ, ನವಲಗುಂದ ಆ ಕಡೆ ಎಲ್ಲ ಹೋಗುತ್ತದೆ ಜಾಗಗಳು. ಸೊ ಆ ಕಡೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಉತ್ತರ ಕರ್ನಾಟಕದ ಒಳಗಡೆಗೆ ಅಂತ ಹೇಳಿ ಮಾಡುವಂಥ ಬ್ರಿಡ್ಜ್ ಇದು. ಈ ಮೂಲಕ ನೋಡಿ ಎಷ್ಟು ಇವತ್ತು ಸರಾಗಿ ಹೋಗಿ ಹರಪನಹಳ್ಳಿಯಲ್ಲಿ ಹಡಗ್ಲಿಯವರು ಸಂಬಂಧ ಮಾಡೋದೆಲ್ಲ ಗದಗ ಕಡೆಯವರು, ಹೆಣ್ಣು ತಗೊಳ್ಳೋದು ಗಂಡು ತಗೊಳ್ಳೋದು ಎಲ್ಲ ಮಾಡ್ಬೇಕಂದ್ರೆ ಇಲ್ಲಿ ನಮಗೆ ಇದು ತೆಪ್ಪದಿಂದ ದಾಟಬೇಕಾಗಿತ್ತು. ಒಂದು ಸಿಂಟಲೂರು, ನೀವು ಅಲ್ಲಿ ಹೋಗಿ ಗುಡ್ಡ ನೋಡ್ಕೊಂಡ್ ಬಂದ್ರಲ್ಲ, ಆ ಸಿಂಟಲೂರು ಹತ್ರ ದಾಟ್ತಿದ್ರು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗ್ತಿದ್ರು, ಇಲ್ಲಾಂದ್ರೆ ಇಲ್ಲಿಗೆ ಬರ್ತಾ ಇದ್ರು. ಆ ಭಾಗದಲ್ಲಿ ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಒಂದು ಬ್ರಿಟಿಷ್ ಬಿಲ್ಡಿಂಗ್ ಇತ್ತು, ಈಗ ಇದೇನೋ ಇಲ್ಲ ಗೊತ್ತಿಲ್ಲ ನನಗೆ. ಮತ್ತೆ ಮುಂಡ್ರಗಿ ಸ್ವತಂತ್ರ ಹೋರಾಟಗಾರರಿಗೆ ಬಹಳ ಫೇಮಸ್ ಆಗಿರ್ತಕ್ಕಂಥವ್ರು ಭೀಮರಾಯರು, ಅವರು ಕೂಡ ಇಲ್ಲಿ ಇದ್ದರು ಅಂತ ಹೇಳಿ ಅಲ್ಲಿ ಮುಂದೆ ಎಲ್ಲ ಧ್ವಜ ಕಟ್ಟಿ ಎಲ್ಲ ಇದೆ ಮುಂಡ್ರಿಗಿಯಲ್ಲಿ. ಅದು ಸ್ವತಂತ್ರ ಹೋರಾಟಗಾರರ ಒಂದು ಪರಂಪರೆ ಇರ್ತಕ್ಕಂಥದ್ದು. ಇವರಿಬ್ಬರು ಸೇರಿ ಇಲ್ಲಿ ಇದು ಮಾಡಿದಾಗ, ಡ್ಯಾಮ್ಗೆ ಒಂದು ಬ್ರಿಡ್ಜ್ ಕಟ್ಟಿದಾಗ ಓಡಾಡಕ್ಕಿತ್ತು. ಅದು ಆದಮೇಲೆ ಅಲ್ಲಿ ನಮ್ಮದು ಸಿಂಟಲೂರು ಅದಾಯಿತು, ಬ್ರಿಡ್ಜ್ ಬಂತು. ಅವಾಗ ಮತ್ತೆ ಇನ್ನೊಂದು ಓಡಾಡೋಕ್ಕೆ ಒಂದು ಅವಕಾಶ ಆಯಿತು. ಬಟ್ ಎಲ್ಲ ಇಲ್ಲಿನೇ ಓಡಾಡೋದು ಜಾಸ್ತಿ, ಹೈವೇ ಥರ ಆಗಿರೋದು ಇದು. ಮತ್ತು ನಮಗೆ ಹಾವೇರಿಗೆ ಅಥವಾ ಹರಿಹರಕ್ಕೆ ಹೋಗೋದು ತಪ್ಪಿತು. ಈಗ ಇಲ್ಲಿಂದ ನಾವು ಸೀದಾ ಹಾಗೆ ಬೆಳಗಾವಿಗೆ, ಬಾಗಲಕೋಟೆಗೆಲ್ಲ ಇಲ್ಲಿಂದನೇ ಹೋಗ್ಬಿಡ್ತೀವಿ. ಈಸಿ ಆಯಿತು. ಹಡಗ್ಲಿಯಿಂದ ಅಂದರೆ ಬೆಂಗಳೂರು ಹರಪನಹಳ್ಳಿಯಿಂದ ಬರ್ಬೋದು, ಇಲ್ಲ ಕೊಟ್ಟೂರಿಂದ ಬರ್ಬೋದು. ಹೂವಿನಡಗಲಿ ಬಂದು ಹೂವಿನಡಗಲಿಯಿಂದ ಮುಂಡ್ರಿಗಿಗೆ ಹೋಗ್ತಾರೆ. ಈಗ ದಾಟಿದ ತಕ್ಷಣ ಮುಂಡ್ರಿಗಿ. ಹೌದು, ಮುಂಡ್ರಿಗಿ ಸಣ್ಣ ಹಳ್ಳಿ ಬರ್ತದೆ, ಆಮೇಲೆ ಮುಂಡ್ರಿಗಿ. ಇದೆಲ್ಲ ಕಪ್ಪತ್ ಗುಡ್ಡದ ಸಾಲು. ಹೌದು, ಅದು ಕಪ್ಪತ್ ಗುಡ್ಡದ ಸಾಲಿದೆ. ಎಷ್ಟು ನೀವು ಏನು ನದಿ ಕಡೆ ನೋಡ್ತೀರಾ, ಇದ್ರ ಉಳಿವಿಗಾಗಿ ಬಹಳ ಹೋರಾಟಗಳು ಮಾಡಿರ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಯಾಕಂದ್ರೆ ಅಲ್ಲಿ ಎಲ್ಲ ಔಷಧಿಗಳು ಗಿಡಗಳಿದಾವೆ, ಅದನ್ನು ಹಾಳು ಮಾಡಬಾರ್ದು, ಅಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತ ಇದ್ದಿದ್ದು. ಹಾಗಾಗಿ ಅದು ಬೇಡ ಅಂತ ಹೇಳಿ ಅವು ಹೋರಾಟ ಮಾಡಿರ್ತಕ್ಕಂಥ ನಿಮಗೆ ಗೊತ್ತಿದೆ, ಇತಿಹಾಸ ಇದೆ. ಈಗಲೂ ಕೂಡ ಅಲ್ಲಿ ಸಿದ್ಧರು ಬರ್ತಾರೆ ಅಂತ, ಸಿದ್ಧರಗುಡ್ಡನೂ ಹೇಳ್ತಾರೆ, ಕಪ್ಪತ್ ಗುಡ್ಡ. ಹಾಗೆ ಇದು ಮೊದಲಘಟ್ಟದ ನಮ್ಮ ಆಂಜನೇಯ ದೇವಸ್ಥಾನ. ಆಂಜನೇಯ ದೇವಸ್ಥಾನ ಗುಡಿ ತನಕ ಬರುತ್ತೆ. ಅದು ಒಂದು, ಇದು ಮೊದಲ ಘಟ್ಟ. ಏನು ವಿಜಯನಗರ ಕಾಲದಲ್ಲಿ ಅವ್ರಿಗೆ ಇಲ್ಲಿ ನೀರಾವರಿ ವ್ಯವಸ್ಥೆಗಾಗಿ ಇಲ್ಲೊಂದು ಘಟ್ಟ ಮಾಡಿದ್ರು ಅಂತ ಒಂದು ಕತೆ ಇದೆ. ಅದು ನೀರಾವರಿ ವ್ಯವಸ್ಥೆಗೆ ಮಾಡಿದ್ರು ಅಥವಾ ಏನು ಕಾರಣ ಇಲ್ಲ, ಇದು ಮೊದಲ ಘಟ್ಟ ಅಂತೇಳಿ ಮಾಡಿರ್ತಕ್ಕಂಥದ್ದು. ಡ್ಯಾಮ್ ಕಟ್ಟಕ್ಕೆ ಪ್ಲಾನ್ ಮಾಡಿರ್ಬೋದು. ಇದು ಒಂದು ಅಲ್ಲಿನೂ ಕೂಡ ಗುಡ್ಡಗಳು, ಈ ಕಡೆ ಕೂಡ ಗುಡ್ಡಗಳು ಎಲ್ಲ ಬರೋದ್ರಿಂದ ಡ್ಯಾಮಿಗೆ ಪ್ರಶಸ್ತವಾಗಿರ್ತಕ್ಕಂಥ ಜಾಗ ಇರೋದ್ರಿಂದ, ಅಥವಾ ಏನಾದ್ರು ಸಣ್ಣದಾಗಿ ಒಂದು ತಡೆ ಹಾಕಿರ್ಬೇಕು ಅವರು ನೀರನ್ನ ಇದು ಮಾಡೋಕ್ಕೆ, ಅದಕ್ಕೆ ಮೊದಲ ಘಟ್ಟ ಅಂತೇಳಿ ಕರೀತಾರೆ ಅಂತ. ಆಮೇಲೆ ವಿಜಯನಗರ ಕಾಲದಲ್ಲಿ ನೀರಾವರಿ ವ್ಯವಸ್ಥೆಗೋಸ್ಕರ ಕಾಲುವೆಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಈ ತುಂಗಭದ್ರಾ ನದಿಯಿಂದ ಎಷ್ಟು ಬಳಸ್ಕೊಳಕ್ಕೆ ಸಾಧ್ಯ ಅನ್ನೋದನ್ನೆಲ್ಲ ಬಳಸ್ಕೊಂಡು, ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಜಾಸ್ತಿ ಮಳೆ ಆಧಾರಿತ ಪ್ರದೇಶಗಳು ಇವೆಲ್ಲ. ಹಾಗಾಗಿ ನಮಗೆ ಜೀವ ನದಿ ಇದು. ನಮಗೇನು ಕಾವೇರಿ ಹೇಳ್ತೀವಿ, ಕೃಷ್ಣ ಹೇಳ್ತೀವಿ, ಅದೇ ಥರ ನಮಗೆ ತುಂಗಭದ್ರಾ ಭಾಳ ಪವಿತ್ರವಾದ ಸ್ಥಾನ. ಮತ್ತು ಗಂಗಾ ಸ್ನಾನ, ತುಂಗಪಾನ ಅಂತ ಹೇಳ್ತಕ್ಕಂಥದ್ದು ಇದೆ. ಆದರೆ ನಮಗೆ ಮಾತ್ರ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಜೀವನ ಇದ್ರ ಮೇಲೇ ನಾವು ಆಧಾರ ಆಗಿರ್ತಕ್ಕಂಥದ್ದು. ಅಂತೂ ಇಂತೂ ಒಂದು ಇಡೀ ದಿನದ ಕಾರ್ಯಕ್ರಮ ಮೇಡಮ್ ಜೊತೆಗೆ, ವೀಣಕ್ಕ ಅವ್ರ ಜೊತೆಗೆ, ಅವರು ನಮ್ಮ ಹೆಮ್ಮೆಯ ಶಾಸಕರು, ಸಚಿವರು ಆಗಿದ್ದಂತಹ MP ಪ್ರಕಾಶ್ ಅವರ ಸುಪುತ್ರಿಯವರು. ಅವರ 3 ಜನ ಹೆಣ್ಮಕ್ಳು, ಒಬ್ಬರು ಗಂಡ್ಮಗ. ಬಹಳ ತುಂಬಾ ಓದಿಕೊಂಡಿರುವಂತಹ MA MPhil ಮಾಡಿರುವಂತಹ
ಪ್ರತಿಭಾವಂತೆ ಸ್ಕಾಲರ್ ನಮ್ಮ ಮೇಡಮ್ ಅವರು. ಸೊ ಅವ್ರು ಇಡೀ ದಿನ ನಮ್ಮ ಜೊತೆಗೆ ಬಂದರು, ಓಡಾಡಿದ್ರು, ಅನೇಕ ಭಾಗಗಳನ್ನು ತೋರಿಸಿದ್ರು, ತಂದೆ ಬದುಕನ್ನು ಹೇಳಿದರು, ಮನೆ ತೋರಿಸಿದ್ರು, ಈ ಭಾಗದ ದೇವಾಲಯಗಳನ್ನು ತೋರಿಸಿದ್ರು, ಇತಿಹಾಸ ಹೇಳಿದರು. ನೋಡಿ, ಒಂದೇ ದಿನ ತಾನು ಕಂಡ ತನ್ನ ತಂದೆಯ ಬದುಕು, ಇತಿಹಾಸ, ದೇವಾಲಯ, ವಾಸ್ತುಶಿಲ್ಪ, ಆ ನೀರಾವರಿ ಯೋಜನೆಗಳು ಎಲ್ಲವೂ ನಮಗೆ ಪರಿಚಯಿಸೋಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಅವ್ರ ಜೊತೆ ಇನ್ನೂ ನಾವು ಸುಮಾರು ದಿನ ಓಡಾಡಕ್ಕಿದೆ. ಇದು ಮೊದಲ ಕಂತು ಅಂತ ಅಂದ್ಕೋಬೇಕು ನೀವು. ನಾವು ಮತ್ತೆ ಬರ್ತೀವಿ ಹೂವಿನಡಗಲಿ ತಾಲೂಕಿಗೆ, ಈ ನಮ್ಮ ವಿಜಯನಗರ ಜಿಲ್ಲೆಗೆ ಸ್ನೇಹಿತರೆ ಬಂತ ಹೇಳ್ತಾ, ಮೇಡಮ್ ನಿಮಗೆ ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದ ತಮಗೆ. ಸೊ ನಮ್ಮ ಜೊತೆ ಬಂದ್ರಿ, ಸಮಯ ಕೊಟ್ರಿ, ಧನ್ಯವಾದ ಮೇಡಮ್ ತಮಗೆ. ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಇತ್ತೀಚಿನ ಯುವಕರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ. ಯಾರು ಮಾಡಿದ್ರು ಏನು ಮಾಡಿದ್ರು ನಮ್ಮ ಪುರಾತನರನ್ನ ನೆನೆಸ್ಕೊಳ್ಳೋದಿಲ್ಲ. ಅದು ದೇವಾಲಯ ಆಗಿರ್ಬೋದು ಅಥವಾ ಈ ಥರ ಬ್ರಿಡ್ಜ್ ಆಗಿರ್ಬೋದು, ಇವನು ಉಳಿಸ್ಕೊಳ್ಳೋ ಪ್ರಯತ್ನ ಅಥವಾ ಈ ಥರ ಮಾದರಿಯಾಗಿ ವ್ಯಕ್ತಿಗಳನ್ನ ಇಟ್ಕೊಂಡು ಮುಂದುವರಿಬೇಕು ಪ್ರಯತ್ನವನ್ನು ಮಾಡಬೇಕು. ಯುವಕರು ಕೂಡ ನೆನೆಸ್ಕೋಬೇಕು. ನಮ್ಮ ತಂದೆ ತಾತ ಮುತ್ತಾತರು ಏನು ಬಿಟ್ಟು ಹೋಗಿದ್ದಾರೆ ನಮಗೆ, ಅವ್ರು ಏನು ಮಾಡಿದ್ರು ಅಂತ ಕೇಳೋಕ್ಕಿಂತ ಅವ್ರು ಏನು ಉಳಿಸಿ ಹೋಗಿದ್ದಾರೆ ಅದನ್ನು ಬೆಳೆಸ್ಕೊಂಡು ಬರಬೇಕು ಅನ್ನೋದು ನನ್ನ ಉದ್ದೇಶ. ಅದನ್ನು ಕಲಾ ಮಾಧ್ಯಮದ ಮೂಲಕ ನಿಮಗೆಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಕಲಾ ಮಾಧ್ಯಮಕ್ಕಂತೂ ನಾವು ಕೂಡ ಒಂದು ದೊಡ್ಡ ಫ್ಯಾನ್ ಅಂತ ಹೇಳ್ಬೋದು. ನೋಡ್ತಾ ಇರ್ತೀವಿ, ಫಾಲೋ ಮಾಡ್ತಾ ಇದ್ದೀವಿ. ಕೆಲವೊಂದು ವಿಷಯಗಳೆಲ್ಲ ತುಂಬ ಚೆನ್ನಾಗಿ ನೀವು ಕವರ್ ಮಾಡ್ತೀರಾ. ಇನ್ನು ನಮ್ಮಲ್ಲಿ ಐತಿಹಾಸಿಕ ನೆಲೆಗಳಿದ್ದಾವೆ, ಇನ್ನೊಮ್ಮೆ ಬನ್ನಿ. ನಮ್ಮ ಹೂವಿನಡಗಲಿಯರು ತುಂಬ ಆತಿಥ್ಯವನ್ನು ನೀಡ್ತಾರೆ. ನೀವು ಅದನ್ನು ಅನುಭವಿಸ್ಬೇಕು, ಇರಬೇಕಿಲ್ಲಿ. ನಿಮ್ಮದೆಲ್ಲ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ನಿಮ್ಮ ಜೊತೆ ಬಂದಿರತಕ್ಕಂಥವ್ರು ಎಲ್ಲರೂ ನಿಮಗೆ ಇನ್ನೊಮ್ಮೆ ನಾವು ಸ್ವಾಗತ ಬಯಸ್ತೀವಿ. ನಮ್ಮ ಹುಡುಗರೆಲ್ಲ ನಿಮ್ಮ ಜೊತೆಗೆ ಇರ್ತಾರೆ ಅಂತ ಈ ಮೂಲಕ ಹೇಳ್ತೀನಿ. ಆಗಲಿ, ಧನ್ಯವಾದ. ನಮ್ಮ ನಂದೀಶ್ ಅವರು ಇಲ್ಲಿಗೆ ಬರೋಕ್ಕೆ ಕಾರಣ ಆದರು ವೀಣಕ್ಕವ್ರ ಪರಿಚಯಕ್ಕೆ. ಬನ್ನಿ ನಂದೀಶ್ ಅವರು ನಮ್ಮ ಗೆಳೆಯರು. ಅವರೇ ನನಗೆ ಕರೆ ಮಾಡಿ, ಯಾಕೆ ಸರ್ ನೀವು ನಮ್ಮ ಹಡಗ್ಲಿಗೆ ಬರ್ತಾ ಇಲ್ಲ ಅಂದರು. ಇಲ್ಲ ಯಾಕೆ ಬರ್ತೀನಿ, ಖಂಡಿತ ನನಗೆ MP ಪ್ರಕಾಶ್ ಅವ್ರ ಕ್ಷೇತ್ರ ಅಂತ ಗೊತ್ತು ಅಂತದೆ, ಬನ್ನಿ ನಮ್ಮ ವೀಣಕ್ಕವರೆಲ್ಲ ಸಿಗ್ತಾರೆ ನಿಮಗೆ ಮಾತಾಡಿ ಅಂತಂದರು. ಕೊನೆಗೆ ಬಂದ್ವಿ ನಾವು. ನಂದೀಶ್, ಧನ್ಯವಾದ ತಮಗೆ ಕೋಆರ್ಡಿನೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲ ಗೆಳೆಯರಿಗೂ, ನಮ್ಮ ಪ್ರೊಫೆಸರ್ ಜಾವೇದ್ ಇದ್ದಾರೆ, ನಮ್ಮ ಇವರು ದಾದಾಪೀರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ನಮ್ಮ ಗೆಳೆಯರೆಲ್ಲ ಇದ್ದಾರೆ. ನಿಮ್ಗೆಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹಡಗಲಿಯ ಜನತೆ ಹೆಸರೇ ಇಲ್ಲಿನಲ್ಲಿ ಹೂವಿದೆ, ಹೂವಿನಂಥ ಮನಸ್ಸಿನವರು, ಶುದ್ಧ ಮನಸ್ಸಿನವರು, ಹೂ ಬೆಳೆಯೋ ಜನ ಇವರೆಲ್ಲರೂ. ಸೊ ಹಾಗಾಗಿ ಹೀಗೆ ಇರಲಿ, ಇವ್ರ ಬದುಕು ಹೂವಿನಂತೆ ಅರಳಲಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.